ಇವತ್ತು ನಾನು ಶೇಂಗಾ ಹಿಂಡಿ ಅಥವಾ ಕಡಲೆಕಾಯಿ ಚಟ್ನಿ ಪುಡಿನ ಮಾಡಿಕೊಡೋದು ಹೇಳ್ಕೊಡ್ತಾ ಇದ್ದೀನಿ. ಸಾಮಗ್ರಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಅರ್ಧ kg ಕಡಲೆಬೀಜ, ಖಾರದ ಪುಡಿ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ರುಚಿಗೆ ಉಪ್ಪು. ನಾವು ಮೊದಲಿಗೆ ಈ ಕಡಲೆಬೀಜನ ಹುರ್ಕೋಬೇಕು. ಒಂದು ದಪ್ಪವಾದ ಹಂಚು ಅಥವಾ ಕಡಾಯಿ ಯಾವುದಾದ್ರೂ ಆಗಿರುವ ಸ್ವಲ್ಪ ದಪ್ಪ ಇರೋ ಪಾತ್ರೆ ತೊಗೊಂಡು ಹುರ್ಕೋಬೇಕು. ಸುಮಾರು 6ರಿಂದ 8 ನಿಮಿಷ ಕಡಲೆಬೀಜನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನಿಮ್ಗೆ ಅದು ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ನೋಡಿಬಿಟ್ಟು ನೀವು ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಇಲ್ಲಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನಿವಾಗ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ತಣ್ಣಗಾಗಬೇಕು. ಒಂದು 10ರಿಂದ 15 ನಿಮಿಷ ಅಥವಾ ಒಂದು 20 ನಿಮಿಷ ಬಿಟ್ಬಿಡಿ. ಅದನ್ನು ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ನಾನು ಸಿಪ್ಪೆ ತೆಗಿತೀನಿ. ಪೂರ್ತಿ ಸಿಪ್ಪೆ ತೆಗಿಯಲ್ಲ, ಸ್ವಲ್ಪ ಒಂದು ಅರ್ಧ ಬೀಜ ಸಿಪ್ಪೆ ತೆಗೆದಿರುತ್ತೆ, ಒಂದು ಅರ್ಧ ಬೀಜ ಹಾಗೆ ಇರುತ್ತೆ. ನೋಡಿ, ಈ ಥರ ಈ ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ನೀವು ಕೈಯಿಂದ ಹೊಸಿಬೋದು. ಇಲ್ಲ ಅಂದರೆ ಕ್ಲಾತ್ ಬ್ಯಾಗಲ್ಲಿ ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ಹೊಸ್ತು ಬಿಟ್ಟು ಅದನ್ನು ಮತ್ತೆ ಮರಕ್ಕೆ ಹಾಕಿಬಿಟ್ಟು ಕೇರ್ಬೋದು. ಆವಾಗ ಈಸಿಯಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಿಪ್ಪೆ ಇಟ್ಕೊಂಡು ಮಾಡ್ಬೋದು. ಸಿಪ್ಪೆ ತೆಗೆದ್ರೆ ನಿಮ್ಗೆ ಒಂದು ಸ್ವಲ್ಪ ಆಯಿಲ್ ಕಂಟೆಂಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಿಪ್ಪೆ ತೆಗಿತೀನಿ, ಪೂರ್ತಿಯಾಗಿ ತೆಗಿಯಲ್ಲ. ನೋಡಿ, ಇಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ. ಇದಾದಮೇಲೆ ನಾನು ಎಲ್ಲ ಸಾಮಾನುಗಳು ರೆಡಿ ಇಟ್ಕೊಂಡಿದ್ದೀನಿ. 5 ನಿಮಿಷ ಸಾಕು. ಗ್ರೈಂಡರಲ್ಲಿ ಮಾಡಿ ತೋರಿಸ್ತೀನಿ ನಾನು ಇವತ್ತು. ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ ಗ್ರೈಂಡರು. ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಹೋಗ್ತೀನಿ ನಾನು. ಗ್ರೈಂಡರ್ ಆನ್ ಮಾಡಿಬಿಟ್ಟು ಕಡಲೆಬೀಜ, ಬೆಳ್ಳುಳ್ಳಿ, ಖಾರದ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಕರಿಬೇವು, ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ನೀವು ಇದನ್ನು ಜಾಸ್ತಿನೂ ಮಾಡ್ಕೋಬೋದು. ಮಾಡಿಬಿಟ್ಟು ನಿಮಗೆ 2 ಮಂತ್ಸ್ಗೋಸ್ಕರ ಸ್ಟೋರ್ ಮಾಡೋಣ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಕಂಟೈನರಲ್ಲಿ ಹಾಕ್ಬಿಟ್ಟು, ಏರ್ಟೈಟ್ ಕಂಟೈನರು. ಇಲ್ಲ ನಾವು ಹೊರಗಡೆನೇ ಇಟ್ಬಿಟ್ಟು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಯಾಕಂದರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ದೋಸೆಗಾಗಲಿ, ರೊಟ್ಟಿ, ಚಪಾತಿ, ಬಿಸಿ ಅನ್ನ, ತುಪ್ಪ ಜೊತೆಗೆ ತಿನ್ಬೋದು. ಹೆಲ್ದಿನೂ ಹೌದು, ಟೇಸ್ಟಿನೂ ಹೌದು. ಮಾಡೋದು ಇನ್ನೂ ಈಸಿನೇ. ನೋಡಿ, ಮಧ್ಯೆ ಮಧ್ಯೆ ಆಫ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆಗಿದೆನಾ ಇಲ್ಲ ಅಂತ. ನೋಡಿಬಿಟ್ಟು ಮಾಡ್ಕೋಬೋದು. ನೋಡಿ, ತರಿಯಾಗಿ ಬಂದಿದೆ. ಇನ್ನು ಸ್ವಲ್ಪ ಆಗಬೇಕು. ಇನ್ನೊಂದು 2 ರೌಂಡು ತಿರುಗಿಸೋಣ. ಮಿಕ್ಸಿಯಲ್ಲೂ ಹಾಕೋಬೋದು, ಬಟ್ ಮಿಕ್ಸಿಯಲ್ಲಿ ಆನ್ ಆಫ್ ಮಾಡಬೇಕು. ನೀವು ಕಂಟಿನ್ಯೂ ಮಿಕ್ಸಿಯಲ್ಲಿ ತಿರ್ಗಿಸ್ಬಿಟ್ರೆ ಪೌಡರ್ ಆಗಿಬಿಡುತ್ತೆ. ಪೌಡರ್ ಆದರೆ ಆಯಿಲ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಬರೋಲ್ಲ, ಅಷ್ಟೊಂದಾಗಿ ಟೇಸ್ಟು ಕೊಡೋಲ್ಲ, ಪುಡಿ ಅನಿಸುತ್ತೆ. ನೋಡಿ, ಇದೆಲ್ಲ ಆಯಿಲ್ ಕಂಟೆಂಟ್ ತೋರಿಸ್ತಾ ಇದೆ, ಕಾಣಿಸ್ತಾ ಇದೆ. ಸೊ ಈ ಹದಕ್ಕೆ ಬಂದರೆ ಸಾಕು. ನಾವಿವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಕಂಟೈನರ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಇದು ನಮ್ಮ ಕಡೆ, ಉತ್ತರ ಕನ್ನಡ ಕಡೆ ತುಂಬ ಫೇಮಸ್ಸು. ಪ್ರತಿಯೊಂದು ಮನೇಲಿ ಇದ್ದೇ ಇರುತ್ತೆ. ಈ ಚಟ್ನಿ ಪುಡಿ ಒಂದಿದ್ದಾಗ ಯಾರನ್ನ ಮನೆಗೆ ನೆಂಟರು ಸಡನ್ನಾಗಿ ಬಂದರೆ ತೊಂದರೆನೇ ಇಲ್ಲ. ಚಪಾತಿನೋ, ಬಿಸಿ ಅನ್ನನೋ, ರೊಟ್ಟಿನೋ ಮಾಡಿಬಿಟ್ಟು ತಟ್ಟಂತ ಊಟ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.